ಅಂದ್ರೆ ಏನು ಡಬಲ್ ಡ್ಯೂಟಿಯನ್ನ ಕೂಡ ನಡೆಸ್ತಾ ಇದ್ರು. ಆದ್ರೆ ಈಗ ಆ ಸ್ಥಿತಿ ಅಂದ್ರೆ ಅದರ ಎಫೆಕ್ಟ್ ಇಂದಾಗಿ ಅವರಿಗೆ ಸಂಬಳ ಕೂಡ ಸಿಗ್ತಾ ಇಲ್ಲ, ಓವರ್ ಡ್ಯೂಟಿ ಆಗ್ತಾ ಇದೆ. ಹೀಗಾಗಿ ಈ ಬಂದ್ ಅನ್ನ ಮಾಡಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಮೇಡಮ್, ನೀವು ಎಲ್ಲಿಗೆ ಹೋಗ್ಬೇಕು ಮೇಡಮ್? ಸಿನ್ನೂರ್ ಹೋಗ್ಬೇಕು. ಹೌದಾ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಗೊತ್ತಿಲ್ಲ, 1 ಗಂಟೆ ಆಗುತ್ತೆ. ಬಸ್ ಬಂದ್ ಅಂತ ಗೊತ್ತಿತ್ತ ಇವತ್ತು? ಗೊತ್ತಿಲ್ಲ ನಮಗೆ, ಬಂದಾಯ್ತು. ಹೌದು. ಅದೇ ಸಾಕಷ್ಟು ಜನ ಸರಿಯಾದ ಮಾಹಿತಿಯೇ ಇಲ್ಲದೆ ಅಂದ್ರೆ ಬಸ್ ಸಂಚಾರದ ಸ್ಟಾಪ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ನೀವು ಈ ಒಂದು ಬಸ್ ನಿಲ್ದಾಣದ ಇನ್ನೊಂದು ಟರ್ಮಿನಲ್ ಅಲ್ಲೂ ಕೂಡ ಇದೇ ತರಹದ ದೃಶ್ಯ. ಬಹುತೇಕವಾಗಿ ಒಂದು 60% ಇಂದ 80% ಸಂಚಾರ ಆಲ್ರೆಡಿ ಸ್ಥಗಿತ ಆಗಿದೆ. ಇನ್ನು ಖಾಸಗಿ ಬಸ್ಗಳು ಕೂಡ ಒಂದೊಂದಾಗಿ ಬಸ್ನ ಒಳಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾವೆ. ಅದಲ್ಲದೆ ಅಂದ್ರೆ ಜನರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಅಂತ ಹೇಳಿ ಖಾಸಗಿ ಬಸ್ನ ಚಾಲಕರು ಹಾಗೆ ಮಾಲೀಕರು ಈಗ ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಮಾತ್ರ ತಟ್ಟಿದೆ. ಇದರಿಂದ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಶ್ರೀಪಾದ್. ಓಕೆ ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಇನ್ನ ಬೆಂಗಳೂರಿನ ಮಿನಿ ಮೆಜೆಸ್ಟಿಕ್ ಅಂತಂದ್ರೆ ಅದು ಕೆಆರ್ ಮಾರ್ಕೆಟ್ ಇಂದ ತಮಗೆಲ್ಲ ಗೊತ್ತಿರುವ ಹಾಗೆ ಸಿಕ್ಕಾಪಟ್ಟೆ ಬಸ್ಗಳು ದಿನ ಬೆಳಗಾದ್ರೆ ಆಪರೇಟ್ ಆಗ್ತಾನೆ ಇರುತ್ತೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಕೆಆರ್ ಮಾರ್ಕೆಟ್ ನಿಂದ ನೇರ ಸಂಪರ್ಕದಲ್ಲಿ. ಫೈನ್, ಮಾದೇಶ್ ಅವ್ರನ್ನ ಮತ್ತೆ ಸಂಪರ್ಕ ಮಾಡೋಣ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣ, ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಹಾಗೇನೆ ಸ್ಯಾಟಲೈಟ್ ಬಸ್ ನಿಲ್ದಾಣ, ದೇವನಹಳ್ಳಿ, ರಾಮನಗರ, ಮೈಸೂರು, ಮಂಡ್ಯ, ಮಡಿಕೇರಿ, ಈ ಎಲ್ಲಾ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಇಲ್ಲಿ ಒಂದೊಂದ್ ಕಡೆ ಬಸ್ಗಳು ಸುಮ್ಮನೆ ನಿಂತಿವೆ, ಆಪರೇಟ್ ಆಗ್ತಾ ಇಲ್ಲ. ಕೆಲವು ಕಡೆ ತುಂಬಾ ವಿರಳ ಅನ್ನೋ ರೀತಿ ಬಸ್ಗಳು ಆಪರೇಟ್ ಆಗ್ತಾ ಇವೆ. ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಪ ಕೆಲವರು ಈ ಯಾವ ಗೊಡವೆನೂ ಇರಲ್ಲ, ಅವ್ರಿಗೆ ಬಂದ್ಬಿಟ್ಟಿರ್ತಾರೆ, ಏನು ವಿಷಯ ಗೊತ್ತಿರಲ್ಲ, ಅಂತವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಬಸ್ಸು ಮುಷ್ಕರ ಇದೆ ಅನ್ನೋದು ಗೊತ್ತಿರಲಿಲ್ಲ. ಬಸ್ ಬಂದಾಗ ಹೋದ್ರಾಯ್ತು, ಇನ್ನೇನ್ ಮಾಡೋದು ಅಂತಾರೆ. ಆ ರೀತಿಯ ಪರಿಸ್ಥಿತಿಯೂ ಕೂಡ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಕೆಆರ್ ಮಾರ್ಕೆಟ್ ಇಂದ ಪ್ರತಿನಿತ್ಯ ನಾವು ನೋಡಿದೀವಲ್ಲ, ಬೆಳಗ್ಗೆ ಸಿಕ್ಕಾಪಟ್ಟೆ ಬಸ್ಗಳು ಆಪರೇಟ್ ಆಗ್ತಿರುತ್ತೆ. ಒಂದ್ ರೀತಿ ಅದನ್ನ ನಾವು ಮಿನಿ ಮೆಜೆಸ್ಟಿಕ್ ಅಂತ ಕರೆದ್ರೂ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿಂದ ಬೆಂಗಳೂರು ಸುತ್ತಮುತ್ತ ಊರುಗಳಿಗೂ ಬಸ್ಗಳು ಹೋಗುತ್ತೆ. ಸೊ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಖಾಸಗಿ ಬಸ್ಗಳ ಹಾವಳಿಯೂ ಕೂಡ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಇರುತ್ತೆ ಯಾವಾಗಲೂ. ಈಗ ಖಾಸಗಿ ಬಸ್ಗಳು ಜಾಸ್ತಿ ಓಡಾಡ್ತಿದ್ಯಾ, ನಮ್ಮ ಕೆಎಸ್ಆರ್ಟಿಸಿ ಬಸ್ಗಳು ಅಥವಾ ಸಾರಿಗೆ ಬಸ್ಗಳು ಜಾಸ್ತಿ ಓಡಾಡ್ತಾ ಇದೆಯಾ? ಅಲ್ಲಿ ಹೇಗಿದೆ ವಾತಾವರಣ? ಓವರ್ಟು ಒಂದ್ಸರಿ ಕೆಆರ್ ಮಾರ್ಕೆಟ್ ಎಲ್ಲ ತೋರಿಸ್ಬಿಡಿ ಮಾದೇಶ್. ಶ್ರೀಪಾದ್, ಇವತ್ತು ಸಾರಿಗೆ ಮುಷ್ಕರ ಇರುವಂತಹ ಕಾರಣದಿಂದಾಗಿ ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಬಸ್ಗಳು ಹೋರಾಟ ಮಾಡ್ತಾವ ಇಲ್ವಾ ಅನ್ನೋಂತ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಜನರಿಗಿದೆ. ಒಂದಷ್ಟು ಬಸ್ ನಿಲ್ದಾಣಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಿದ್ದಾವೆ, ಮತ್ತೊಂದಷ್ಟು ಬಸ್ ನಿಲ್ದಾಣಗಳಲ್ಲಿ ಓಡಾಟ ಮಾಡ್ತಿಲ್ಲ. ಆದ್ರೆ ಕೆಆರ್ ಮಾರ್ಕೆಟ್ನ ಕಲಸಿಪಾಳ್ಯ ಬಸ್ ನಿಲ್ದಾಣದ ಬಳಿ ಇಲ್ಲೂ ಕೂಡ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಜನಕ್ಕಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಒಂದಷ್ಟು ಬಸ್ಗಳು ಸಂಚಾರ ಮಾಡ್ತಿದ್ದಾವೆ. ಆದ್ರೆ ಇವತ್ತು ಕೆಎಸ್ಆರ್ಟಿಸಿ ಬಸ್ಗಳಿಗಿಂತಲೂ ಈ ಒಂದು ಖಾಸಗಿ ಬಸ್ಗಳ ಓಡಾಟ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಆಸ್ ಯೂಶುವಲ್ ನೀವು ಹೇಳಿದ ಹಾಗೆ ಪ್ರತಿದಿನವೂ ಕೂಡ ಕಂಪ್ಲೀಟ್ ಆಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಜಾಸ್ತಿ ಓಡಾಡೋದ್ರಲ್ಲಿ ಈ ಒಂದು ಕಲಾಸಿಪಾಳ್ಯ ಅಥವಾ ಕೆಆರ್ ಮಾರ್ಕೆಟ್ನ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಬಸ್ಗಳು ಆಪರೇಟ್ ಆಗುತ್ತೆ. ಇವತ್ತು ಎಸ್ಪೆಷಲಿ ಒಂದಷ್ಟು ಮುಷ್ಕರ ಇರುವಂತ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಒಂದಷ್ಟು ಡೌಟ್ಗಳಿದ್ರು ಕೂಡ ಈ ಒಂದು ಖಾಸಗಿ ಬಸ್ಗಳಿಗೆ ಇವತ್ತು ಯಾವುದೇ ರೀತಿಯ ಕೊರತೆ ಇಲ್ಲ. ಜೊತೆಗೆ ಈಗಾಗಲೇ ಇವತ್ತು ಮುಷ್ಕರ ಇರುತ್ತೆ ಅನ್ನುವಂತ ಕಾರಣದಿಂದಾಗಿ ಇವತ್ತು ಹೆಚ್ಚುವರಿಯಾಗಿ ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲಿ ನಿಂತಿವೆ. ನೀವು ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಿದ್ವಿ, ಸಾಕಷ್ಟು ಬಸ್ಗಳು ಇಲ್ಲಿ ಓಡಾಡ್ತಿದ್ದಾವೆ, ಸಾಕಷ್ಟು ಬಸ್ಗಳು ನಿಂತಿದ್ದಾವೆ. ಜನರು ಕೂಡ ಒಂದಷ್ಟು ಕನ್ಫ್ಯೂಷನ್ ನಲ್ಲಿ ಎರಡೂ ಕಡೆಯೂ ಕೂಡ ಹೋಗುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಖಾಸಗಿ ಬಸ್ಗಳಿಗೂ ಕೂಡ ಹತ್ತಕ್ಕೂ ಕೂಡ ಬರ್ತಿದ್ದಾರೆ, ಮತ್ತೊಂದ್ ಕಡೆ ಕೆಎಸ್ಆರ್ಟಿಸಿ ಬಸ್ಗಳಿಗೂ ಕೂಡ ಹೋಗ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ನಿಮ್ಗೆ ತೋರಿಸ್ತಿದ್ದಾರೆ. ಇದು ಖಾಸಗಿ ಬಸ್ಗಳು ಇರುವಂತಹ ಬಸ್ ನಿಲ್ದಾಣ. ಈಗಾಗಲೇ ನಾನು ಕೂಡ ಇಲ್ಲೊಬ್ರು ಕೇಳ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮುಷ್ಕರ ಇದೆ ಅಂತೇಳಿ ಕೆಎಸ್ಆರ್ಟಿಸಿ ಬಸ್ಗಳು ಬರಲ್ಲ ಅಂತ ಹೇಳ್ತಿದ್ರು, ಈಗ ಖಾಸಗಿ ಬಸ್ಗಳಿಗೆ ಇವತ್ತು ಜನಗಳು ಬರ್ತಿದ್ದಾರೆ, ಹೇಗಿದೆ ಇವತ್ತು ರೆಸ್ಪಾನ್ಸ್? ನೋಡಿ, ಖಾಲಿ ಇದೆ ಗಾಡಿ, ಒಂದ್ ಸೀಟ್ ಇದೆ ಅಷ್ಟೇ ಗಾಡಿಯಲ್ಲೆಲ್ಲ.
ಯಾರು ಬರ್ತಾ ಇಲ್ಲ. ಅಂದ್ರೆ ಈಗ ನಾರ್ಮಲ್ ಮತ್ತೆ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಿದೆ, ಅಲ್ಲಿಗೆ ಹೋಗ್ತಿದ್ದಾರೆ. ಓಡಾಡ್ತಾ ಇದೆ, ಪೊಲೀಸ್ ಸಮೇತ ಓಡಾಡ್ತಾ ಇದ್ದಾರೆ ಅವರು. BTS ಇದೆ, ಎಲ್ಲ ಗಾಡಿಗಳು ಇದೆ. ಇನ್ನು ನಮ್ಗಂತೂ ಲೋಡ್ ಇಲ್ಲ. ಅಂದ್ರೆ ಇವತ್ತು ಮುಷ್ಕರ ಇರುತ್ತೆ ಅಂತೇಳಿ ನೀವು ಹೆಚ್ಚುವರಿ ಬಸ್ಗಳು ಬಿಟ್ಟಿದ್ದೀರಾ ಖಾಸಗಿ ಅವರು? ನಾರ್ಮಲ್ ಬಸ್ಗಳು, ಮಾಮೂಲಿ ಬಸ್ಗಳು, ಯಾವ್ದು ಪರ್ಮಿಟ್ ಇದೆ ಅದು ಓಡ್ತಾ ಇದೆ ಅಷ್ಟೇ, ಬೇರೆ ಯಾವ್ದು ಇಲ್ಲ. ಇದಿಷ್ಟು ಇಲ್ಲಿ ಖಾಸಗಿ ಬಸ್ ನಿರ್ವಾಹಕರ ಮಾತು. ಅಂದ್ರೆ ಇವತ್ತು ಮುಷ್ಕರ ಇದೆ ಅಂತ ಹೇಳಿದ್ರು ಕೂಡ, ಆದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಆಸ್ ಯೂಸಲ್ ಓಡಾಡ್ತಿದಾವೆ. ನಾರ್ಮಲ್ ಆಗಿ ಖಾಸಗಿ ಬಸ್ಗಳು ಕೂಡ ಇದಾವೆ. ಬರೋಷ್ಟು ಜನ ಬರ್ತಿದ್ದಾರೆ, ಒಂದಷ್ಟು ಜನ ಖಾಸಗಿ ಬಸ್ಗಳಿಗೆ ಬರ್ತಿದ್ದಾರೆ, ಒಂದಷ್ಟು ಜನ ಕೆಎಸ್ಆರ್ಟಿಸಿ ಬಸ್ಗಳಲ್ಲೂ ಕೂಡ ಸಂಚಾರ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳನ್ನ ಖಾಸಗಿ ಬಸ್ನ ನಿರ್ವಾಹಕರು ಹೇಳ್ತಿರುವಂತ ಮಾತು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮದೇಶ್ ಮಾಹಿತಿಗಾಗಿ. ಹಾಗೆ ಧ್ರುವ, ನಿಮಗೂ ಕೂಡ ಧನ್ಯವಾದ. ನೋಡಿ ಯಾವ ರೀತಿ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವೊಂದು ಕಡೆ ಬಸ್ಗಳು ಓಡಾಡ್ತಾ ಇಲ್ಲ, ಕೆಲವೊಂದು ಕಡೆ ಬಸ್ಗಳು ಓಡಾಡ್ತಾ ಇದೆ, ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ, ಖಾಸಗಿ ಬಸ್ಗಳು ಓಡಾಡ್ತಾ ಇದೆ, ಆಟೋಗಳು ಓಡಾಡ್ತಾ ಇದೆ, ಸಾರಿಗೆ ಬಸ್ಗಳು ಕೂಡ ಅಷ್ಟೇ ಕೆಲವು ಕಡೆ ಆಪರೇಟ್ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ. ಈಗ ಕಂಪ್ಲೀಟ್ಲಿ ಒಂದೇ ಒಂದು ಬಸ್ಸು ಹಿಡಿತಾ ಇಲ್ಲ ಅಂತ ಏನಿಲ್ಲ, ಬಸ್ಗಳು ಓಡಾಡ್ತಾ ಇದೆ ಕೆಲವು ಕಡೆ, ಇನ್ನು ಕೆಲವು ಕಡೆ ಇಲ್ಲ. ಇನ್ನ ಬೆಂಗಳೂರಿನಲ್ಲಿ ವೀಕ್ಷಕರೇ ಬಸ್ಗಳು ಈಗ ಸದ್ಯಕ್ಕೆ ಓಡಾಡ್ತಾ ಇಲ್ಲ. ಕೆಎಸ್ಆರ್ಟಿಸಿ ಈಗ ಬೆಂಗಳೂರಿನಿಂದ ವಿಜಯಪುರ, ಗುಲ್ಬರ್ಗ, ಬೀದರ್, ರಾಯಚೂರು, ಈ ಕಡೆ ದಾವಣಗೆರೆ, ತುಮಕೂರು, ಹುಬ್ಬಳ್ಳಿ, ಧಾರವಾಡ, ಗದಗ, ಮಂಗಳೂರು, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಈ ಯಾವ ಕಡೆನೂ ಬಸ್ಗಳಿಲ್ಲ ಸದ್ಯಕ್ಕೆ. ಜನ ಬಂದವಂತವರು ವೇಟ್ ಮಾಡ್ತಾ ಕೂಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು BMTC ಬಸ್ಗಳು ಅಷ್ಟೇ ದಿನನಿತ್ಯ ಆಪರೇಟ್ ಆಗುವಷ್ಟು ಬಸ್ಗಳಿಲ್ಲ, ಬಟ್ ಬಸ್ಗಳು ಓಡಾಡ್ತಾ ಇದೆ. ಇನ್ನು ಸ್ಯಾಟಲೈಟ್ ಬಸ್ ಸ್ಟಾಪ್ KR ಮಾರ್ಕೆಟ್ ಇಂದ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳ ಮಾಹಿತಿಯನ್ನು ನೀಡ್ತಾ ಇದ್ರು. ಖಾಸಗಿ ಬಸ್ಗಳು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇರುತ್ತೆ ಪ್ರತಿನಿತ್ಯ KR ಮಾರ್ಕೆಟ್ ಇಂದ. KR ಮಾರ್ಕೆಟ್ ಅಲ್ಲಿ ಸದ್ಯ ಖಾಸಗಿ ಬಸ್ಗಳು ಓಡಾಡ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ನಮ್ಮ ಹೆಸರು ರವೀಂದ್ರ ಹೂಗಾರ್ ಅಂತ ಸರ್. ರವೀಂದ್ರ ಹೂಗಾರ್. ಸಾರಿಗೆ ಮುಷ್ಕರ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಶುರುವಾಗಿದೆ. ಇದಕ್ಕೆ ಹಿನ್ನೆಲೆ ಏನು ಅಂತಂದ್ರೆ 38 ತಿಂಗಳ ವೇತನ ಹಿಂಬಾಕಿ ಕೊಡಬೇಕಾಗಿತ್ತು 2020ರಿಂದ 2023 ಡಿಸೆಂಬರ್ವರೆಗೂ. ಅದನ್ನು ಕೂಡ ಅವರು ಕೊಡ್ತಾ ಇಲ್ಲ. ಅದರ ಜೊತೆಲಿ ಇವತ್ತು 24ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, 24ರಿಂದ ಅದು ಕೊಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅವಾಗ ಹೇಳಿದ್ದೇನು ಅವರು ಸಾರಿಗೆ ಮಂತ್ರಿಗಳು, ಈ ಬಸ್ ಚಾರ್ಜ್ ಏರಿದ ತಕ್ಷಣ ನಿಮ್ಮ ಸಂಬಳವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಸಂಬಳ 15% ಏರಿಸಿದ್ರು ಕೂಡ ಇವತ್ತು ಇಲ್ಲ, ನಿಮ್ದು 2027ಕ್ಕೆ ವೇತನ ಪರಿಷ್ಕರಣೆ ಆಗುತ್ತೆ, ಈಗ ಮಾಡಕ್ಕೆ ಯಾವುದೇ ಅವಕಾಶಗಳಿಲ್ಲ, ಆದ್ರಿಂದ ಮಾಡೋದಿಲ್ಲ ಅಂತ ಹೇಳಿದ್ರು. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸಂಧಾನ ಸಭೆ ನಡೆಯಿತು. ಬಟ್ ಸಂಧಾನ ಸಭೆಯಲ್ಲಿ ಅವರು ಬರೀ 14 ತಿಂಗಳ ಅರಿಯರ್ಸ್ ಮತ್ತು ವೇತನ ಪರಿಷ್ಕರಣೆ 27ರ ನಂತರ ಆಗುತ್ತೆ, ಅಲ್ಲಿವರೆಗೂ ಆಗೋದಿಲ್ಲ ಅಂತ ಹೇಳಿದ್ರಿಂದ ಇವತ್ತು ನಾವು ಇದನ್ನೇನಾದ್ರೂ ನಾವು ಒಪ್ಪಿಕೊಂಡ್ರೆ ನಾವು 10 ವರ್ಷಗಳ ಕಾಲ ಹಿಂದಕ್ಕೆ ಹೋದಾಗುತ್ತೆ ಇದು. ಮತ್ತು ಅದರ ಜೊತೆಗೆ ಏನು ಅಂತಂದ್ರೆ ಕಾರ್ಮಿಕ ವಿರೋಧ ನೀತಿ ಇವತ್ತು ಯಾವುದೇ ಘಟಕದಲ್ಲಿ ಹೋದ್ರೂ ಕೂಡ 8 ಗಂಟೆಗಿಂತ ಕಡಿಮೆ ಕೆಲಸ ಯಾವುದಿಲ್ಲ, ಎಲ್ಲವೂ 12 ಗಂಟೆ ಮೇಲೋಗಿದೆ. ಇದರಿಂದ ಬೇಸತ್ತ ಜನ ಕಾರ್ಮಿಕರು ತಮ್ಮ ವಾಲಂಟಿಯರ್ ಆಗಿ ಸ್ವಯಂ ಇಚ್ಛೆಯಿಂದ ಎಲ್ಲರೂ ಕೂಡ ಇವತ್ತು ಸ್ಥಗಿತ ಮಾಡ್ತಾ ಇದ್ದಾರೆ ಗಾಡಿಗಳನ್ನ. ಈ ಒಪ್ಪಂದ ಆಗೋವರೆಗೂ ಈ ಕಾರ್ಮಿಕ ವಿರೋಧಿ ನೀತಿನ ಸರ್ಕಾರ ಕೈ ಬಿಡದೇ ಇದ್ರೆ ಈ ಮುಷ್ಕರ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಒಂದು ಕಡೆ ಶಕ್ತಿ ಯೋಜನೆ ಕಡೆಯಿಂದ ಕೂಡ ಇವತ್ತೇನು ವೇತನ ಕೊಡಕ್ಕೆ ಹಿಂದೆ ಆಗ್ತಾ ಇದ್ದಾರೆ ಸರ್. ಮತ್ತು ನಮಗೆ ಶಕ್ತಿ ಯೋಜನೆಯಿಂದ ಏನು ಸರ್ಕಾರದಿಂದ ಬರಬೇಕಾದಂತ ಏನು ದುಡ್ಡಿದೆ ಅದು ಕೂಡ 100ಕ್ಕೆ 75 ರೂಪಾಯಿ ಮಾತ್ರ ಅವರು ರಿಯಂಬರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ 25% ಅವರು ಕೊಡ್ತಾ ಇಲ್ಲ. ಅದೇ ಬಾಕಿನೇ ನಮಗೆ 3,000 ಕೋಟಿ ಕೊಡಬೇಕು ಅವರು. ಆ 3,000 ಕೋಟಿ ಕೂಡ ಅವರು ಇನ್ನೂವರೆಗೂ ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ನಾವು ಅದರಲ್ಲಿ 1,800 ಕೋಟಿ ಮಾತ್ರ ನಮ್ಮ ಅರಿಯರ್ಸಿಗೆ ಕೊಡಬೇಕಾಗಿರೋದು ಹಿಂಬಾಕಿ ವೇತನ. ಬಟ್ ಅವರು ಅದನ್ನು ಕೊಡೋದಕ್ಕೆ ತಯಾರಿಲ್ಲ. ಅದರಿಂದ ಈ ಮುಷ್ಕರ ಇವತ್ತು ಅನಿವಾರ್ಯವಾಗಿದೆ ಸರ್. ಇದು ಕೆಲಸ ಸಾರಿಗೆ ನೌಕರರ ಅಳಿ ಉಳಿವಿನ ಪ್ರಶ್ನೆ ಆಗಿದೆ. ಈಗ ಹೀಗೇನೆ ಪುಕ್ಸಟ್ಟೆ ದುಡಿಸಿ ಕಳಿಸುವಂತದ್ದು. ಯಾಕಂದ್ರೆ ಈಗ ಕನ್ಸಲ್ಟೆನ್ಸಿ ಅಂತ ಹೇಳಿ ಬೇರೆ ಚಾಲಕರನ್ನ ತಂದು ಬರೀ 22,000 ರೂಪಾಯಲ್ಲಿ ಚಾಲಕ ಹುದ್ದೆನ ಕೆಲಸ ಮಾಡುವಂತ ಹೇಳ್ತಾ ಇದ್ದಾರೆ. ಈ ಕನ್ಸಲ್ಟೆನ್ಸಿ ಅಂದ್ರೆ ಈ ಸರ್ಕಾರಕ್ಕೆ ಯಾವುದೇ ಒಂದು ಸಾಮಾಜಿಕ ಹೊಣೆಗಾರಿಕೆ ಇಲ್ಲ. ಅಂದ್ರೆ ಮುಂದೆ ಅವರು 22,000ಕ್ಕೆ ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರಿಂದ ಇದು ಅವರು ತಗೊಂಡಿರುವಂತ ನೀತಿಗಳು ಕೂಡ ಸರಿಯಾದಿದ್ದಿಲ್ಲ. ಅದರಿಂದ ಇದಕ್ಕೆ ಮುಷ್ಕರಕ್ಕೆ ಹೋಗಲೇಬೇಕು. ಮೇಲಧಿಕಾರಿಗಳಿಂದ ಚಾಲಕರಿಗೆ ಮತ್ತು ನಿರ್ವಾಹಕರು ಕೂಡ ಸಾಕಷ್ಟು ಒತ್ತಡ ಇರ್ತಾ ಇದ್ದಾರೆ. ಸರಿಯಾದ ಒಂದು ಜೀವನ ನಡೆಸೋಕೆ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ 8 ತಾಸು ನೀವೇ ಹೇಳಿದ್ರೆ 12 ತಾಸು ನೌಕರಿ ಮಾಡಬೇಕು. ಕೆಲವು ಟೈಮಲ್ಲಿ ಕೆಲವು ಸಮಸ್ಯೆಗಳು ಇದ್ರೂ ಕೂಡ ಅವರು ಇಲ್ಲಿ ಬರಬೇಕಾಗತ್ತ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಏನಾಗಿದೆ ಅಂತಂದ್ರೆ ರಾಜ್ಯ ಸಾರಿಗೆ ಇದರಲ್ಲಿ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಶಕ್ತಿ ಯೋಜನೆ ಬಂದ ಮೇಲೆ ನಮಗೆ ಮಿತಿಮೀರಿದ ಜನಸಂಖ್ಯೆಗಳು ಇವತ್ತು ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ದಾರೆ. ಈ ಬಸ್ ಸ್ಟ್ಯಾಂಡ್ ಇಂದ ಹೊರಗಡೆ ಹಾಕೋದಕ್ಕೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳು 8 ಗಂಟೆ ಇದ್ದದನ್ನ ತಾವೇ ಹೇಳಿದಾಗೆ 12 ಗಂಟೆಗಳ ಕಾಲನೂ ನೌಕರಿ ಮಾಡದೆ ಇವತ್ತು ಶಕ್ತಿ ಯೋಜನೆಯನ್ನು ಯಶಸ್ವಿ ಮಾಡಿದ್ದಾರೆ.